ಸದಿಕ್ನಕ್ಕಿ ಹುರಿದ ಬಿಸ್ಕೊಂಡು ಬಂದಿದ್ದು ರೀ. ಈಗ ಮಾಲಿದ್ದಿ ಮಾಡೋಕೆ ಕನಕ ನಾದತ್ತೆ ನೋಡ್ರಿ. ಹಿಂಗೆ ನಾದೋದು ನೀರು ಹಾಕಿ ಉಪ್ಪ ನೀರು ಹಾಕೋದು ನಾದೋದು ಕನಕ ಚಪಾತಿ ನಾದ್ದಂಗೆ ಹಿಂಗೆ ಕನಕ ಹದ ಬರೋತಕ ನಾದ್ಕೋದು. ನಾದ್ಕೊಂಡು ಚಪಾತಿ ಕಿತ್ತಾನು ದಪ್ಪ ದಪ್ಪ ತೊಗೊಂಡು ಅವನ್ನ ಉಳ್ಳಿ ಮಾಡಿ ಚಪಾತಿ ಮಾಡೋದು. ಹಿಂಗೆ ದಪ್ಪ ದಪ್ಪ ಗುಂಡ್ಗೆ ಚಪಾತಿ ಮಾಡ್ಕೋದ್ರಿ. ಕಾಳು ಹುರಿದಿರೋದ್ರಿಂದ ಚಪಾತಿ ಹೆಚ್ಚು ತುಳು ಮಾಡ್ಕೊಂಡು ಬೇಕಾಗೋದಿಲ್ಲ ರೀ. ನೋಡಿರಿ ಈ ರೀತಿ ಚಪಾತಿಗಳನ್ನ ಮಾಡ್ಕೊಂಡು ಇದು ಬಿಸಿ ಇದ್ದಾಗರೆ ಹಾಕ್ರಿ, ಇಲ್ಲ ಆರಿದ್ಬೇಕಾರೆ ಗ್ರೈಂಡ್ರಿಗೆ ಹಾಕ್ರಿ. ಯಾಕಂದ್ರೆ ಮೊದಲೆಲ್ಲ ಕೈಲೇ ಮುರಿತಿದ್ರು, ಅವಾಗ ಬಿಸಿ ಬಿಸಿಯಾಗಿ ಮುರಿದ್ರೆ ಮೆದುವ ಸಣ್ಣ ಬರ್ತಿತ್ತು ನುಚ್ಚ ಮಾಲಿತಿ. ಆದರೆ ಈಗ ಗ್ರೈಂಡ್ರಿಗೆ ಹಾಕ್ತೀವಲ್ಲ, ಸೊ ಹಿಂಗಾಗಿ ಅದು ಬಿಸಿ ಇದ್ರೂ ಸಣ್ಣ ಆಗ್ತೈತಿ, ಆರಿದ್ರೂ ಸಣ್ಣ ಆಗ್ತೈತಿ. ಹೌದಿಲ್ಲ ರೀ? ಹಿಂಗೆ ಸಣ್ಣ ತುಕಡಿ ಮಾಡಿ ಗ್ರೈಂಡ್ರಿಗೆ ಹಾಕೋದು ನೋಡಿರಿ. ಹಿಂಗೆ ಸಣ್ಣ ಬರುತ್ತನ ಅದನ್ನು ಗ್ರೈಂಡ್ರಿಗೆ ಹಾಕೋದ್ರಿ. ರೆಡಿ ಆಯ್ತು ನೋಡಿರಿ. ಇದಕ್ಕೆ ಬೆಲ್ಲ ಮಸಾಲೆ ಎಲ್ಲ ಕೂಡಿಸ್ತಂದ್ರೆ ಮಾಲಿತಿ ತಿನ್ನಕ್ಕೆ ರೆಡಿ. ಪುಟಾಣಿ, ಶುಂಠಿ ಪುಡಿ, ಏಲಕ್ಕಿ, ಜಾಜಿಕಾಯಿ ಹಾಕಿದ್ದೇನೆ ನೋಡಿರಿ. ಬೆಲ್ಲ ಕೂಡಿಸಿದ್ರೆ ಆಯ್ತು ನೋಡಿರಿ, ಮಾಲಿತಿ ರೆಡಿ.